ಪೇಜಾವರಿ ಶ್ರೀಗಳು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಗಮನಿಸಿರಬೇಕು. ಈ ಸಂವಿಧಾನದಲ್ಲಿ ಗೌರವ ಸಿಗ್ತಕ್ಕಂಥ ಸಂವಿಧಾನ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಬಹುಶಃ ಶ್ರೀಗಳಿಗೆ ಸಂವಿಧಾನ ಸಂಪೂರ್ಣವಾಗಿ ಅವರು ಅರ್ಥೈಸ್ಕೊಂಡಿದ್ದಾರೋ ಇಲ್ಲ. ಮನುಸ್ಮೃತಿಯನ್ನು ಬಿಟ್ಟ ಮೇಲೆ ತಾನೇ ಸಂವಿಧಾನ ಬಂದಿದ್ದು. ಸಂವಿಧಾನದಲ್ಲಿ ಎಲ್ಲರಿಗೂ ಅವಕಾಶ ಇದೆ, ನನಗೂ ಅವಕಾಶ ಇದೆ, ನಿಮಗೂ ಅವಕಾಶ ಇದೆ. ಸಮಬಾಳು ಸಮಪಾಲು ಅಂದರೆ ಬಸವಣ್ಣದ ತತ್ವ ಏನು ಸಂವಿಧಾನದಲ್ಲಿದೆ, ಅದು ತಪ್ಪಂತೀರಾ? ಎಲ್ಲರಿಗೂ ಸಮಾನವಾದಂಥ ಅವಕಾಶ ಕಲ್ಪಿಸ್ಕೊಡ್ಬೇಕು, ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಅಂತ ಏನು ನಮ್ಮ ಸಂವಿಧಾನದಲ್ಲಿ ಇದೆ, ಅದು ತಪ್ಪಂತೀರಾ? ಸರ್ವರಿಗೂ ಗೌರವ ಕೊಡುವಂಥ ಸಂವಿಧಾನ ತಾನೇ ಇರೋದು. ನಿಮಗೆ ವಾಕ್ ಸ್ವಾತಂತ್ರ್ಯ ಇದೆ, ನಿಮಗೆ ಧರ್ಮದ ಸ್ವಾತಂತ್ರ್ಯ ಇದೆ, ವೈಜ್ಞಾನಿಕ ಮನೋಭಾವನೆ ಬೆಳೆಸುವಂಥ ಸ್ವಾತಂತ್ರ್ಯ ಇದೆ, ನಿಮ್ಮ ಧರ್ಮವನ್ನು ಆಚರಣೆ ಮಾಡುವ ಸ್ವಾತಂತ್ರ್ಯ ಇದೆ, ಪ್ರಚಾರ ಮಾಡುವಂಥ ಸ್ವಾತಂತ್ರ್ಯ ಇದೆ. ಏನು ಕಮ್ಮಿ ಬಿದ್ದಿದೆ ಹೇಳಿ? ನಮ್ಮ ಇದು ಇವತ್ತು 75 ವರ್ಷ ಆಯಿತು ನಮ್ಮ ಸಂವಿಧಾನವನ್ನು ನಾವು ನಮಗೆ ಅಳವಡಿಸ್ಕೊಂಡು. ಏನಂತ ಸಂವಿಧಾನವನ್ನು ನಾವು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಡಿಬೇಟ್ ಮಾಡಬೇಕಾದ್ರೆ ಏನಂತ ಹೇಳಿದ್ದೀವಿ? ಸಂವಿಧಾನದ ಇಟ್ ಇಸ್ ಅ ಲಿವಿಂಗ್ ಡಾಕ್ಯುಮೆಂಟ್. ಅಂದರೆ ಇದು ಕಾಲಕ್ಕೆ ತಕ್ಕಂಗೆ ನಾವು ಅಮೆಂಡ್ಮೆಂಟ್ಸನ್ನು ತಂದು ನಾವು ಸರಿಪಡಿಸ್ಕೋಬೋದು ಅಂತ. ಇಟ್ಸ್ ಅ ಲಿವಿಂಗ್ ಡಾಕ್ಯುಮೆಂಟ್. ಇಟ್ಸ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಆ್ಯಂಡ್ ಲಾಂಗೆಸ್ಟ್ ಕಾನ್ಸ್ಟಿಟ್ಯೂಷನ್. ಇದು ಸರಿ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದರೆ ಅವ್ರು ಯಾವ ದೃಷ್ಟಿಕೋನದಿಂದ ನೋಡ್ತಾ ಇದ್ದಾರೆ ಗೊತ್ತಿಲ್ಲ. BJP RSS ಅವರು ಕುಪ್ಪಳಿಸ್ತಿರ್ಬೇಕು, ಮನುಸ್ಮೃತಿ ವಾಪಸ್ ಬರಬೇಕು ಅಂತ. ಆದರೆ ಅದು ಸಾಧ್ಯ ಇಲ್ಲ. ಈ ಸಂವಿಧಾನದಲ್ಲಿ ಎಲ್ಲರಿಗೂ ಅವಕಾಶ ಇದೆ. ಏನಾದರೂ ಲೋಪಗಳಿದ್ದರೆ ಅದನ್ನು ತಂದು ಪಾರ್ಲಿಮೆಂಟ್ನಲ್ಲಿ ಅಮೆಂಡ್ಮೆಂಟ್ ಮಾಡಿ ಯಾರು ಬೇಡ ಅಂದಿದ್ದಾರೆ. ಆದರೆ ಸರ್ವರಿಗೂ ಇದರಲ್ಲಿ ಗೌರವ ತರುವಂಥ ಸಂವಿಧಾನ ಬೇಕು ಅನ್ನೋದು ತಪ್ಪು. ಇದರಲ್ಲಿ ಅವಕಾಶ ಇದೆ. ಪ್ರಾಬ್ಲಮ್ ಏನಂದರೆ ಆ ಸಮಾನತೆ ಈ ಮನುಸ್ಮೃತಿ ಮನೋಭಾವನೆ ಇರೋರಿಗೆ ಕಾಣಿಸ್ತಾ ಇಲ್ಲ ಅಷ್ಟೇ. ಸರ್, ಈಗ ಶಾಸಕ ಗವಿಯಪ್ಪ ಅವರು ಗ್ಯಾರಂಟಿ ಯೋಜನೆ ಬಗ್ಗೆ ಮತ್ತೆ ವಾಪಸ್ ಬರುತ್ತಿದ್ದಾರೆ. ಅಂದರೆ ಈಗ ಶಕ್ತಿ ಯೋಜನೆ ಸೇರಿದಂತೆ 2 ಪ್ರಮುಖ ಯೋಜನೆಗಳನ್ನು ನಿಲ್ಲಿಸಬೇಕು, CM ಈ ಬಗ್ಗೆ ಮನವಿ ಮಾಡ್ತೀವಿ ಅಂತ ಹೇಳ್ತಾರೆ. ಯಾಕೆ ಪದೇ ಪದೇ ಗೊಂದಲ? ನೋಡಿ, ನನಗೆ ಗೊತ್ತಿರೋ ಹಾಗೆ ಗವಿಯಪ್ಪ ಅವರು KKRDBನಲ್ಲಿ ಅನುದಾನ ಕಮ್ಮಿ ಸಿಕ್ಕಿದೆ ಅಂತ ಅವರು ಸ್ವಲ್ಪ ಮುಖ್ಯಮಂತ್ರಿಗಳಿಗೆ ಅವರು ಪತ್ರ ಬರೆದಿದ್ದು ಅಂತ ನನ್ನ ಗಮನಕ್ಕೆ ಬಂದಿರೋದು. KKRDBನಲ್ಲಿ ಅನುದಾನ ಹಂಚಿಕೆ ಆಗೋದು ನಮ್ಮ ಕಾಂಪ್ರಿಹೆನ್ಸಿವ್ ಡೆವಲಪ್ಮೆಂಟ್ ಇಂಡೆಕ್ಸ್ ಪ್ರಕಾರ, ಅಂದರೆ ಡಾಕ್ಟರ್ ನಂಜುಂಡಪ್ಪ ಅವರ ವರದಿ ಪ್ರಕಾರ ಅತ್ಯಂತ ಹಿಂದುಳಿದ ಮತ್ತು ಹಿಂದುಳಿದ ಪ್ರದೇಶಗಳಿಗೆ ಏನು ವೈಜ್ಞಾನಿಕವಾಗಿ ಹಂಚಿಕೆ ಆಗುತ್ತೆ. ಸೊ ಅದರಲ್ಲಿ ಸಹಜವಾಗಿ ಈಗ ಎಕ್ಸಾಂಪಲ್ ಕಲಬುರಗಿ ಸಿಟಿಗೆ ಅನುದಾನನೇ ಬರೋದಿಲ್ಲ. ಆದರೆ ಅದನ್ನು ನಾವು ಮ್ಯಾಕ್ರೋನಲ್ಲಿ, ರೀಜ್ನಲ್ ಫಂಡಲ್ಲಿ, ಮುಖ್ಯಮಂತ್ರಿಗಳ ವಿವೇಚನಾ ನಿಧಿನಲ್ಲಿ ನಾವು ಕೊಡ್ತೀವಿ. ಸೊ ಅದು ಒಂದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀವಿ. ಅಫ್ಕೋರ್ಸ್ ಯಾರು ಪ್ರಗತಿ ಮಾಡಬೇಕಂತಾರೆ, ಅಭಿವೃದ್ಧಿ ಮಾಡಬೇಕಂದ್ರೆ ನೀವು ಎಷ್ಟು ದುಡ್ಡು ಕೊಟ್ಟರು ಕಮ್ಮಿನೇ ಆಗ್ತದೆ. ಸೊ ಹಂಗಾಗಿ ಗವಿಯಪ್ಪ ಅವರು ಬಹುಶಃ KKRDB ವಿಚಾರದಲ್ಲಿ ಹೇಳಿರೋದಂತ ನಮ್ಮ ಗಮನಕ್ಕಿದೆ. ಅದನ್ನು ಮ್ಯಾಕ್ರೋನಲ್ಲಿ ಸರಿಪಡಿಸ್ಕೋಬೋದು ಅಂದ್ಬಿಟ್ಟು ಕೂಡ ನಮ್ಮ ತಂಗಡಗಿ ಸಾಹೇಬ್ರು ಹೇಳಿದಾರೆ ಅಂತ ನನಗೆ ನೆನಪಿದೆ. ಅದು BJP ಅವ್ರಿಗೆ ಏನು ಬಂಡವಾಳ ಇದೆ ರೀ? ಯಾವ ಟೀಮ್ ಬಂಡವಾಳ ಮಾಡ್ಕೊತಾ ಇದೆ? A ಟೀಮಾ B ಟೀಮಾ? ಎಲ್ಲಿದೆ BJP? ಎಲ್ಲಿದೆ ಹೇಳಿ? ಬೇರೆ ಈಗ ಯಾವ ಇಶ್ಯೂ ತಗೋಬೇಕಂತ ಅವರಲ್ಲೇ ಗೊಂದಲ ಇದೆ. ಆಮೇಲೆ KKRDB ಬಗ್ಗೆ ಮಾತಾಡುವ ನೈತಿಕತೆ ಹಕ್ಕೇ ಇಲ್ಲ. ಆರ್ಟಿಕಲ್ 371J ತಿರಸ್ಕಾರ ಮಾಡಿದೆ BJP ಸರ್ಕಾರ. ಆವಾಗ ಇವ್ರು ಬಂದು ಆರ್ಟಿಕಲ್ 371J ಬಗ್ಗೆ, KKRDB ಬಗ್ಗೆ ಮಾತಾಡುವ ನೈತಿಕತೆ BJP ಅವರಿಗಿಲ್ಲ. ಫಸ್ಟು ಅವ್ರ ಮನೆ ಸರಿಪಡಿಸ್ಕೊಳಕ್ಕೆ ಹೇಳಿ, ಅದಾದಮೇಲೆ ಇದೆಲ್ಲ ಯೋಚನೆ ಮಾಡೋಕ್ಕೆ ಹೇಳಿ. ಕರ್ನಾಟಕ ಜನರದ ಬಗ್ಗೆ BJP ಅವರು ಮಾತಾಡುವ ಅಥವಾ ಕಾಳಜಿ ಮಾಡುವಂಥ ಅಗತ್ಯ ಇಲ್ಲ. ಕರ್ನಾಟಕದ ಜನರು ತೀರ್ಪು ಭಾಳ ಕ್ಲಿಯರ್ ಆಗಿದೆ. ನಮಗೆ ಮುಂಚೆ 136 ಕೊಟ್ಟಿದ್ರು, ಈಗ ಅಡಿಷ್ನಲ್ 3 ಕೊಟ್ಟಿದ್ದಾರೆ. ಇಷ್ಟಾದಮೇಲೂ ಕೂಡ ಇವರು ಬುದ್ಧಿ ಬಂದಿಲ್ಲ ಅಂದರೆ ದೇವರೇ ಕಾಪಾಡಬೇಕು ಇವರಿಗೆ. ನಾವು ಬದುಕು ಕಟ್ಟುವ ವಿಚಾರಗಳನ್ನು ಮುಂದಿಟ್ಕೊಂಡು ನಾವು ಮಾತಾಡ್ತಾ ಇದ್ದೀವಿ, ಅವರು ಭಾವನಾತ್ಮಕ ವಿಚಾರಗಳನ್ನು ಮುಂದಿಟ್ಕೊಂಡು ಮಾತಾಡ್ತಾ ಇದ್ದಾರೆ. ಅಷ್ಟೇ ಡಿಫ್ರೆನ್ಸ್ ನಮಗೆ ಅವರಿಗೆ. ಮಾಡಲಿ ಇವರೇ, ನಾನು ಅವತ್ತೇ ಹೇಳಿದ್ದೀನಲ್ಲ, ಎಷ್ಟು ನೀವು ಬೀದರಿಂದ ಚಾಮರಾಜನಗರ ತನಕ ಒಂದು ಬಣ ಹೊರಟಿದೆ, ಇನ್ನೊಂದು ಬಣ ಮನೇಲಿ ಕೂತಿದೆ. ಅದು ಯಾವ ಬಣ ಹೊರಟಿದೆ, ಏನಿದೆ, ಅದು ರಿಯಲ್ BJP ಅಂತ ಇಲ್ಲಿ ಗೊತ್ತಿಲ್ಲ. ಅದಕ್ಕೆ ಏನು BJP ಲಾಂಛನ ಅಂತೂ ಹಾಕ್ಕೊಂಡಿದ್ದಾರೆ, ಸಿಂಬಲ್ ಹಾಕ್ಕೊಂಡಿದ್ದಾರೆ. ವಿಜೇಂದ್ರ ಅವ್ರ ಫೋಟೋ ಇಲ್ಲ, ನಾರಾಯಣ ಸ್ವಾಮಿ ಚೆಲುವಾದಿದವ್ರಿಲ್ಲ, ಅಶೋಕ್ ಅಣ್ಣಂದಿಲ್ಲ. ಅದು BJPನಾ? ಇವರು ಸ್ಪಷ್ಟೀಕರಣ ಕೊಡಬೇಕಲ್ಲ. ಇವರು ಬೀದಿನಲ್ಲನ ಓಡಾಡಲಿ, ಬಟ್ಟೆನ ಹರ್ಕೊಡ್ಲಿ, ಗಂಟ್ಲನ ಕೂಕೊಂಡು ಚೀರಾಡಲಿ, ಏನೂ ಫರಕ್ ಬೀಳಲ್ಲ. ನಾನು ಹೇಳ್ದಂಗೆ
ನಾವು ಬದುಕು ಕಟ್ಟುವ ವಿಚಾರಗಳನ್ನು, ಒಂದು ಸ್ವಾಭಿಮಾನದ ಬದುಕು ಕೊಡುವಂಥ ವಿಚಾರಗಳನ್ನು ನಾವು ಮುಂದಿಟ್ಕೊಂಡು ನಾವು ಮಾತಾಡ್ತಾ ಇದ್ದೀವಿ. ನಾವೇನು ಮಾತಾಡ್ತೀವಿ? ಅನ್ನದ ಬಗ್ಗೆ ಮಾತಾಡ್ತೀವಿ, ಉದ್ಯೋಗದ ಬಗ್ಗೆ ಮಾತಾಡ್ತೀವಿ, ಅಭಿವೃದ್ಧಿ ಬಗ್ಗೆ ಮಾತಾಡ್ತೀವಿ, ಆಶ್ರಯದ ಬಗ್ಗೆ ಮಾತಾಡ್ತೀವಿ. ಇವ್ರೇನು ಮಾತಾಡ್ತಾರೆ? ಇದೇ ವಕ್ಫ್ ಅಂತ ಹೇಳ್ತಾ ಇದ್ದಾರಲ್ರಿ. ಮತ್ತು ಇವ್ರ ಕಾಲಕ್ಕೆ ಯಾಕೆ 2,000 ನೋಟಿಸ್ ಕೊಟ್ಟರು? ಇವ್ರ ಕಾಲಕ್ಕೆ ಯಾಕೆ 330 ಕೋಟಿ ರೂಪಾಯಿ ಕೊಟ್ಟು GIS ಮ್ಯಾಪಿಂಗ್ ಮಾಡಿಸಿದ್ರು? ಇವ್ರ ಕಾಲಕ್ಕೆ ವಕ್ಫ್ ಏನು ಬೀಗ ಹಾಕಿತ್ತಾ?